ಅಥಾರಿಟಿ ಯಾರು ಕಂಟ್ರೋಲ್ ಮಾಡೋದು? ಅವ್ರ ಬಗ್ಗೆ ಯಾಕೆ ನೀವು ಹೇಳೋದು? ಯಾರು ನೀವು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಇನ್ವಾಲ್ವ್ ಇರ್ಬೋದು, ಇದರಲ್ಲಿ ಇರಿಗೇಷನ್ ಮಿನಿಸ್ಟರ್ ಇನ್ವಾಲ್ವ್ ಇರ್ಬೋದು, ಯಾರಿಗೆ ಬಿ ಜೆ ಪಿ ನ್ಯಾಷನಲ್ ಲೆವೆಲ್ ಮುಖಂಡರು ಇನ್ವಾಲ್ವ್ ಇರ್ಬೋದು ಇದರಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡ ಫೋಟೋ ತೋರಿಸ್ತಾ ಇದ್ದೀರಿ, ಓಕೆ, ಬಟ್ ಇದ್ರ ಇನ್ವಾಲ್ವ್ ಯಾರು ಇರ್ಬೋದು? ಈಗ ಸುಮ್ಮನೆ ಉದಾಹರಣೆಗಳು, ಮೊನ್ನೆ US ಕೋರ್ಟು ಅದಾನಿ ಅವರಿಗೆ ಏನಾಯ್ತು, ಅದಾನಿ ಮೇಲೆ ಏನು ಬಂದಿತ್ತು? ಅದಾನಿ ಅವ್ರಿಗೆ ಏನು ಹೇಳಿತು US ಕೋರ್ಟ್? ನಿಮಗೆ ಮಾಹಿತಿ ಇರ್ಬೇಕಲ್ಲ, ಎಲ್ಲ ಮಾಹಿತಿ ಇರುತ್ತಲ್ಲ. ಮತ್ತು ಅಲ್ಲ ರೀ, ಅವಾಗ ಮೋದಿ ಸಾಹೇಬ್ರದ್ದು ಅದಾನಿ ಅವ್ರದ್ದು ಫೋಟೋ ಅಕ್ಕಪಕ್ಕ ಇತ್ತು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇದು ನೀವು ತೋರಿಸ್ತಾರೆ ಟಿ ವಿಲಿ, ಈಗ ಎಲ್ಲ ಮಾಡಿ ತೋರಿಸ್ತಾರೆ. ಮಾಡಬಾರ್ದು. ಮೈ ರಿಕ್ವೆಸ್ಟ್ ಈಸ್ ದೇರ್ ಹ್ಯಾಸ್ ಟು ಸಮಥಿಂಗ್ ಮಾಡಬೇಕು. ಒಂದಿನ ಸೋಷಿಯಲ್ ಮೀಡಿಯಾ ಇದೆ, ಟ್ವೀಟ್ ಮಾಡಬೇಕು. ಆ ಟ್ವೀಟ್ ಮಾಡಿದ ತಕ್ಷಣ ನೀವು ಇಗ್ನೋರ್ ಮಾಡಲ್ಲ ಅಂತ ಬಂದು ನಮ್ಮನ್ನು ಕೇಳ್ತಾನೆ ಹೋಗ್ತೀವಿ. ಈಗ ನಾಳೆ ಯಾವ್ದಾದ್ರು BJP ಲೀಡರ್ ಜೊತೆ ಅವ್ರ ಫೋಟೋ ಬಂತಂದ್ರೆ ನೀವು ಹೇಳಿ ಆಯ್ತು ರೀ. ಅದೇ ಮತ್ತೆ ಈಗ ಪ್ರಧಾನಮಂತ್ರಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ, ಮತ್ತೆ ಅವ್ರಿಗೆ ಕೇಳಿ ಯಾವ US ಕೋರ್ಟು ಕಲ್ಪಿಸಿರೋ ಅವರು ಯಾವುದು US ಕಂಪ್ನಿಗಳಿಗೆ ಬ್ರೈಬ್ ಕೊಟ್ಟರು ಅಂತೇಳಿ ಕೋರ್ಟ್ ಆರ್ಡರ್ ಪಾಸ್ ಮಾಡಿತ್ತು ಅಲ್ವಾ? ಮಾಡಿದ್ದಿಲ್ಲ. ಮತ್ತು ಅವಾಗ ನೀವು ಯಾಕೆ ತೋರಿಸ್ಕೊಂಡು ಟ್ವೀಟೇಬಲ್ಲ, ಇದ್ರ ಬಗ್ಗೆ ಚರ್ಚೆ ಆಗಬಾರ್ದು. ಸಿ ಐ ಆಮ್ ನಾಟ್ ಮೇಕಿಂಗ್ ಅನ್ ಅಲಿಗೇಷನ್, ಬಟ್ ಇಂಥಕ್ಕೆಲ್ಲ ಏನು ರೀ ಸಂಬಂಧ? ಯಾರು ಕೆಲವು ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಇಂಥದ್ರಿಗೆ ಇನ್ವಾಲ್ವ್ ಇರ್ತಾರೆ, ಹೇಳಕ್ಕೆ ಬರಲ್ಲ. ರಾಜಕಾರಣದಲ್ಲಿ ಏನು ಬೇಕಿದಾಗುತ್ತೆ. ಬಟ್ ಸುಮ್ಮನೆ ಅದನ್ನು ಯಾರೇ ಇನ್ವಾಲ್ವ್ ಇದ್ದರೆ ಆಟೋಮೆಟಿಕ್ ಡ್ಯೂ ಕೋರ್ಸ್ ಆಫ್ ಟೈಮ್ ಅದು ಬಂದೇ ಬರುತ್ತೆ. ಅದು ಯಾರು ಅದರ ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರ ಹೆಸರು ಬರುತ್ತೆ, ಸಿಕ್ಕೊಳ್ತಾರೆ. ಅದಕ್ಕೇನು ಸಂಬಂಧ? ಯಾರು ಮಾಹಿತಿ ಇವರ ಮಾಹಿತಿ ಇವರೇ ಕೊಡ್ಬೇಕು, ಕಸ್ಟಮ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ಬೇಕಲ್ವಾ? BJP ಅವ್ರು ಕೊಡ್ಬೇಕು ಮಾಹಿತಿ, ಅವ್ರ ಹತ್ರ ಇದೆ. ಒಂದು ಈ ಕಡೆ ಬಂತು ಬಂಗಾರ, ಮತ್ತು ಬಂಗಾರ ಹೆಂಗೆ ಒಳಗಡೆ ಹೆಂಗೆ ಬಂತು? ಬಂಗಾರ ಯಾರು ಇನ್ವಾಲ್ವ್ ಇದ್ದಾರೆ? BJP ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ. BJP ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ, ಕೇಂದ್ರ ಸಚಿವರುಗಳು ಇನ್ವಾಲ್ವ್ ಇದ್ದಾರೆ. ಬರೀ ಇದೇ ಒಂದೇ ಏರ್ಪೋರ್ಟ್ನಲ್ಲಿ ಆಗಿದೆಯಾ? ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು. ಅದು ಕೂಡ ತನಿಖೆ ಆಗಿದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಮತ್ತು ಇದೇ ಥರ ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು, ಒಂದೇ ಏರ್ಪೋರ್ಟ್ನಾಗ ಆಗಿದೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ಸ್ವಲ್ಪ ಜಾಸ್ತಿ ಮೀಡಿಯಾ ಐತೆ ಅಂತೇಳಿ ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂತೇಳಿ ಮಾಡಿದ್ರೆ ಏನು ಅರ್ಥ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.